ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೊಂದ್ಕಿಂತ ಫೋನ್ ಬಂತು. ಈ ಗೀತ ಇಲ್ಲೇ ರಿಸೀವ್ ಮಾಡಿ ಮಾತಾಡ. ಸರಿ ಬಾಸ್. ಅಲ್ಲ ಶಿವ, ಸಾಲ ಕೇಳಿದಲ್ಲಪ್ಪ, ಒಬ್ರು ಕಾಸು ಕೊಡ್ತಾರಂತೆ 3% ಬಡ್ಡಿ, ಆದ್ರೆ 6 ತಿಂಗಳಲ್ಲಿ ವಾಪಸ್ ಕೊಡ್ಬೇಕಂತೆ. ಇನ್ನೊಬ್ರು ಕಾಸು ಕೊಡ್ತಾರೆ, ಯಾವಾಗ ಬೇಕಾದ್ರೂ ವಾಪಸ್ ಕೊಡ್ಬೋದು, ಆದ್ರೆ 5% ಬಡ್ಡಿ. ಹೇಳು, ಯಾವ್ದು ಕೇಳೋಣ? ಹಲೋ ಶಿವ, ಅದು ಅದು 3 ಬೇಡಣ, 5 ಒಪ್ಗೆ ಅಂತ ಹೇಳು. ಅದು ಹೊಸಿ ಟೈಮ್ ಇದ್ರೇನೆ ಒಳ್ಳೇದಲ್ವಾ? ಯೋಚನೆ ಮಾಡ್ದ ಇದ್ರ ಬಗ್ಗೆ? ಮಾಡಿಯೋಣ, 5 ಇರ್ಲಿ. ಸರಿ ಮಾಡ್ತೀನಿ. ಯಪ್ಪ, ಇವ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಏನದು 3, 5 ಅನ್ಕೊಂಡು? ಯಾರ ಫೋನಲ್ಲಿ? ಅದು ಅದು ಅಡಿಗೆ ಭಟ್ರು ಫೋನ್ ಮಾಡಿದ್ರು. ಅವ್ರು ಕೇಳಿದ್ರು, ಮದುವೆಗೆ 5 ಥರ ಸಿಹಿ ಬೇಕಾ, ಅಲ್ಲ 3 ಥರ ಸಿಹಿ ಬೇಕಾ ಅಂತ. ನಾನು ಹೇಳ್ದೆ, ಗುಂಡು ಮದುವೆ ಅಲ್ವಾ, 5 ಥರ ಸಿಹಿನೇ ಮಾಡಿಸೋಣ ಅಂದೆ. 3 ಥರ ಸ್ವೀಟ್ ಆದ್ರೆ ಬೇಗ ಆಗುತ್ತೆ, 5 ಥರ ಸ್ವೀಟ್ ಅಂದ್ರೆ ಟೈಮ್ ಹಿಡಿಯುತ್ತೆ. ನೀನು ಟೈಮ್ ಇದ್ರೆ ಒಳ್ಳೇದು ಅಂತ ಹೇಳಿ 5 ಥರ ಸ್ವೀಟ್ ಹೇಳ್ತಿದ್ಯಲ್ಲ. ಇವಳ ಸಾನೆ ಓದಿಸಿ ನಾನೇ ತಗಲಾಕೊಂಡ್ಬಿಟ್ನಲ್ಲಪ್ಪ. ಅಣ್ಣ, ಅಕ್ಕ ಹೇಳ್ತಿರೋ ಸರಿಯಾಗಿ ಐತಲ್ಲ, 3 ಸಾಕಲ್ವಾ? 3 ಸಾಕಿತ್ತಪ್ಪ, 5 ಕೇಳಕ್ ಹೋದೆ. ಸ್ವೀಟಲ್ಲಿ ಲಾಡು, ಜಾಮೂನು ಇಲ್ಲ ಬಾದುಷಾ, ಮೈಸೂರು ಪಾಕು ಸಾಕಿತ್ತಪ್ಪ. ಅದು ಅದು ನೀವ್ ಅದೇನಾರು ಮಾಡಿಸಿ, ಆದ್ರೆ ಸ್ವೀಟು ಗೀಟು ಅಂತ ಅದ್ರ ಹೆಸರು ಹೇಳಿ ನಾನು ಹೊಟ್ಟೆ ಉರಿಸ್ಬೇಡಿ. ನಮ್ ಗುಂಡುಗ್ ನೋವಾಗ ವಿಷಯನ ನಾನು ಯಾವತ್ತೂ ಮಾತಾಡ್ಕಿಲ್ಲ. ನಾನು ಮಾತಾಡಕ್ಲವಾ, ನಾನು ಬರ್ತೀನಿ. ಮಾವ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನಲ್ಲ. ಏನ್ ಸಿಕ್ಕಂಗೆಲ್ಲ ದಾನ ಧರ್ಮ ಮಾಡೋದಕ್ಕೆ ನಿಮ್ಮಪ್ಪ ಕೊಟ್ಟಿದ್ದಾನ ಇಲ್ಲಿ? ನಿಮ್ಮಪ್ಪ ಕೊಟ್ಟಿದ್ದಾನ ಇಲ್ಲಿ? ಹಳೆಯ ವಿಷಯ ಎಲ್ಲ ಮುಗಿದೋದ ಕತೆ. ಈಗ ಅದನ್ನು ಮತ್ತೆ ಕೆತ್ಕೋದ್ರಿಂದ ಪ್ರಯೋಜನ ಇಲ್ಲ. ನೋಡ್ರಮ್ಮಿ, ನಾನು ಪದೇ ಪದೇ ಹೇಳೋದಕ್ಕೆ ಬರೋದಿಲ್ಲ, ಬಂದರೆ ಹೇಳದೇ ಇರಲ್ಲ. ಆ ಮನೆ ಮದುವೆಗೋಸ್ಕರ ಈ ಮನೆಯಿಂದ ಒಂದು ಎಳ್ಳು ಕಾಳು ಕೂಡ ಹೋಗಬಾರ್ದು. ಹಂಗೂ ನನಗೆ ಗೊತ್ತಿಲ್ಲದೆ ಒಂದು ಸಾಸ್ವೇಸ್ಟ್ ಕೂಡ ಹೋದರೆ ಮಹಾಲಯ ಅಮಾವಾಸ್ಯೆಗೆ 2 ಎಡೆ ಇಡೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಮೊದಲನೇ ಎಡೆ ಯಾರ್ದು ಇಡಬೇಕು ಅಂತ ನಾನು ತೀರ್ಮಾನ ಮಾಡ್ತೀನಿ. ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ? ಈಗಿನ ಕಾಲದಲ್ಲಿ ಸಾಲ ಕೊಡೋದೇ ದೊಡ್ಡದು, ಅಂಥದ್ರಾಗ ನಾನು ಬೇರೆ ಸರಿಯಾಗಿ ಮಾತಾಡಿಲ್ಲ. ಏನು ಅನ್ಕೊಂಡ್ರೋ ಏನೋ. ಈಗ ಫೋನ್ ಮಾಡ್ಬಿಡುವ. ಹಲೋ ಅಣ್ಣ, ಅದು ಆಗ್ಲೇ ಸರಿಯಾಗಿ ಮಾತಾಡಕ್ಕಾಗ್ಲಿಲ್ಲ, ಅದಕ್ಕೆ ಈಗ ಫೋನ್ ಮಾಡಿದೆ. ಅಣ್ಣ, ಅದು ನಂಗೆ 5% ಒಪ್ಪಿಗೆ ಅಣ್ಣ.
ಹಾ ನಾನನ್ನ ಕಟ್ಕೊಂಡು ಹೋಗ್ತೀನಿ. ಸರಿ ಕಾಣ ಅಣ್ಣ. ಆಮೇಲೆ ಇನ್ನೊಂದು ವಿಷಯ ಐತೆ. ನಾನು ಸಾಲ ತಕತ್ತಿರೋ ವಿಷಯ ಯಾರಿಗೂ ಹೇಳ್ಬೇಡಣ. ಯಾಕೆಂದ್ರೆ ನನ್ಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸ್ತಾ ಇರೋದು ನಮ್ಮ ಮನೇಲಿ ಗೊತ್ತಿಲ್ಲ. ಸುಮ್ಕೆ ಅವ್ರಿಗೆಲ್ಲ ಹೇಳಿ ಯಾಕೆ ಸುಮ್ಮನೆ ಟೆನ್ಷನ್ ಕೊಡೋದು ಅಂತ ಆಟೆ. ಸರಿ ಕಣ. ಹಾ ಆಯ್ತಣ್ಣ. ಹಬ್ಬ ಈಗ ಸಮಾಧಾನ ಆಯ್ತು. ಏನು ಸಾಹೇಬ್ರು ಫುಲ್ ಫೋನಲ್ಲಿ ಬ್ಯುಸಿ? ನಾನು ನೋಡ್ತಾನೇ ಇದ್ದೀನಿ. ಊಟ ಮಾಡುವಾಗಲೂ ಫೋನ್ ರಿಸೀವ್ ಮಾಡೋದು ಟ್ರೈ ಮಾಡ್ತೀರಾ, ನಾನು ನೋಡಬಾರ್ದು ಅಂತ ಫೋನ್ನ ಉಲ್ಟಾ ಇಡ್ತೀರಾ. ಇವಾಗ ರೂಮಿಗೆ ಬಂದು ಕದ್ದು ಮುಚ್ಚಿ ಮಾತಾಡ್ತಿದ್ದೀರಾ. ಏನು ನಡೆಸ್ತಿದ್ದೀರಾ? ಸದ್ಯ ಗೊತ್ತಾಗ್ಲಿಲ್ಲ ಪಾರುಗೆ. ಹಲೋ ಸರ್, ನಾನು ನಿಮ್ಮನ್ನೇ ಕೇಳಿತ್ತು. ಫೋನಲ್ಲಿ ಏನು ನಡೆಸ್ತಿದ್ದೀರಾ? ಅದು ಮಾಸ್ತಿ ಕೊಪ್ಪಲಾಗೆ ನಿಂಗಿ ಅಂತ ಒಬ್ಳು ಹೂ ಮಾರೋಳವಳೆ. ಅವಳು ಮಾರಿಗುಡಿ ಕೆರೆನಾಗೆ ಒಳ್ಳೆ ಒಂದು ತಾವರೆ ಹೂವು ಬಿಟ್ಟೈತೆ, ಅದನ್ನ ಕಿತ್ಕೊಂಡು ಬಂದು ನನ್ನ ತಲೆಗೆ ಮುಡಿಸು ಅಂದ್ಲು. ಅದಕ್ಕೆ ಫೋನ್ ಮಾಡಿ ಮಾತಾಡ್ತಾ ಇದ್ದೆ. ಅದೇ ಹೂ ಮಾರೋ ನಿಂಗಿಗೆ ನೀನೇ ಹೋಗಿ ಹೂ ಮುಡಿಸ್ಬೇಕಾ? ಸರಿ ಸರಿ, ಒಂದೊಂದ್ಲ ಒಂದು ಅಂದರೆ ಲಾಲ್ ಬಗ್ಗೆ ನಂದು ಅಂತ. ನಂಗೆ ಅರ್ಥ ಆಗ್ಲಿಲ್ಲ ಪಾರು. ನೀನು ಹೂ ಮುಡಿಸ್ತಿರೋದು ನಿಂಗಿಗಲ್ಲ, ಈ ಪಾರು ಕಿವಿಗೆ ಅಂತ ನನಗೆ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು ಪಾರು ನಾನು ಬೂಸಿ ಬಿಡ್ತೀವಿ ಅಂತ? ಮಾವ, ನೀನೆಲ್ಲರೂ ಥರ ಅಲ್ಲ, ನೀನೊಬ್ಬ ಜೆಂಟಲ್ಮ್ಯಾನ್. ನಿನ್ನಂತವನೇ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗೋದು. ಆದರೆ ಒಂದು ವಿಷಯ ಗೊತ್ತಾ, ನಿನಗೆ ಯಾರು ಇಷ್ಟ ಆಗಲ್ಲ. ಹಂಗೇನಿಲ್ಲ ಪಾರು. ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ಕಮಲ ವಿಮಲ ಸಿಮಲ ಅಮ್ಮ ಸಾಕು ಸಾಕು ಸಾಕು. ಇನ್ನೆಷ್ಟು ಜನಕ್ಕಂತ ಹೂ ಮುಡಿಸ್ತೀಯಾ? ನನಗೆ ನೀನೇನು ಅಂತ ಚೆನ್ನಾಗಿ ಗೊತ್ತು. ಸರಿ, ಇವಾಗ ಮಾಡು. ಯಾಕೆ ಪಾರು? ಇಲ್ಲಿ ನೋಡಿಲಿ, ನಮ್ಮ ಅಂಗಡಿ ಮಿಠಾಯಿನೇ ಮಾವ. ಊಟ ಆದಮೇಲೆ ಸ್ವೀಟ್ ತಿಂದರೆ ಚೆನ್ನಾಗಿ ಜೀರ್ಣ ಆಗುತ್ತಂತೆ. ಇಲ್ಲಿ ಮಾಡು. ನೀನ್ ಯಾಕೆ ಪಾರು ತೊಂದರೆ ತಕತಿಯಾ? ನಾನೇ ತಿಂತೀನಿ ಬಿಡು. ನಾನೇ ತಿನ್ನಿಸ್ತೀನಿ ಅಂತ ಹೇಳ್ದೆ ತಾನೆ? ಸರಿ ಪಾರು, ಅದಕ್ಕೆ ಕೋಪ ಮಾಡ್ಕತಿಯಾ? ಮಾಡ್ತೀನಿ. ಮಾಡು. ಸೀನಾ ಪಾರು, ಸೀನಾ. ಕವಿತಾ ಮೋಡ ಕರಗಿ ಮಳೆಯಾದಂಗೆ ಬೆಲ್ದಚ್ಚಂಗೆ ಪಾರು ನೀನು ನಂಗೆ, ಕಾದ ನೆಲವು ಅರಳಿ ಹೂವಾದಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.